ದೇವರಹಿಪ್ಪರಗಿಯಲ್ಲಿ ನೂತನ ಐಸಿಸಿ ಹ್ಯೂಮನ್ ರೈಟ್ಸ್ ಕಾರ್ಯಾಲಯ ಉದ್ಘಾಟನೆಯಾಯಿತು. ಇದೊಂದು ಐತಿಹಾಸಿಕ ಕ್ಷಣವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನಾಯಕರು ಹಾಗೂ ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ಡಾಲಾಯತ, ದೇವರಹಿಪ್ಪರಗಿ ಅಧ್ಯಕ್ಷ ಬಾಹುಬಲಿ ಗುಂಡಾಪುರ್, ಚಾಂದಬಿ ಅಲಮೇಲ್, ಕಾಶಿಂ ಅಲ್ಮೇಲ್, ಸರಸ್ವತಿ ಬಿರಾದಾರ್, ಸೈಪನ್ಮೂಲಕ್ ಡಾಂಗೆ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸರಿತಾ ನಾಯಕ್, ಪ್ರಕಾಶ್ ಗುಡಿಮನಿ, ನ್ಯಾಯವಾದಿ ಉಸ್ಮಾನ್ ಆಲಗೂರ, ರಶೀದ್ ಸಿಂದಗೀಕರ್, ದಾದಾಪೀರ್ ಚಿನ್ನೆಗಾಂವ್, ವಿಜಯ ಜಾಧವ್, ಹುಸೇನ್ ಮುಲ್ಲಾ ಬಂದು, ಔಟಿ ಉಸ್ಮಾನ್, ಭಗವಾನ್ ದತ್ತ, ರಾಮ್ ವನಕಳಸ, ಮುಸ್ತಕೀಮ ಉಸ್ತಾದ್, ನಬಿತಾಂಬೆ ಕುಮಟಗಿ, ವಕೀಲ ನಬಿ ಸಾಬ್ ಮುಲ್ಲಾ ಮುಂತಾದವರು ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಊರಿನ ಹಿರಿಯರು ಹಾಗೂ ಜನರು ಕಾರ್ಯಾಲಯದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮ ಸರಾಗವಾಗಿ ನಡೆಯಲು ಸಹಕರಿಸಿದ ಗಣ್ಯರಿಗೆ ಹಾಗೂ ಕಾರ್ಯಕರ್ತರಿಗೆ ಶ್ರೀ ಶಬ್ಬೀರ್ ಅಹಮದ್ ಢಾಲಯತ ಅವರು ಅಭಿನಂದನೆ ಸಲ್ಲಿಸಿದರು. ಬ್ಲಾಕ್ ಅಧ್ಯಕ್ಷರಾದ ಸರಿತಾ ನಾಯಕ್ ಅವರೇ ಮತ್ತು ಎಐಸಿಸಿ ಹ್ಯೂಮನ್ ರೈಟ್ಸ್ ಲೀಗಲ್ ಕಮಿಟಿಯ ಉಪಾಧ್ಯಕ್ಷರಾದ ಉಸ್ಮಾನ್ ಬಾಷಾ ಆಲ್ಗೂರ್ ಅವರೇ ಮತ್ತು ಎಐಸಿಸಿ ಹ್ಯೂಮನ್ ರೈಟ್ಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಚಾಂದ್ವಿ ಆಲ್ಮೇಲ್ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಸೈಪನ್ ಮುಲುಕ್ ಡಾಂಗೆ ಅವರೇ, ಮಧ್ಯಬಾಳ ಅಧ್ಯಕ್ಷರಾದ ಹುಸೇನ್ ಮುಲ್ಲಾ ಅವರೇ, ತಾಲಿಕೋಟ ಅಧ್ಯಕ್ಷರಾದ ಔಟಿ ಅವರೇ, ಇಲ್ಲಿ ನಡೆದಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಎಐಸಿಸಿ ಹ್ಯೂಮನ್ ರೈಟ್ಸ್ ಆಫೀಸ್ ಪ್ರೋಗ್ರಾಮ್ ಇವತ್ತು ಉದ್ಘಾಟನೆಗೊಂಡಿದೆ. ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಇದರದು ಶ್ರೇಯಸ್ಸು ನಮ್ಮ ದೇವರಹಿಪ್ಪರಗಿ ಜಿಲ್ಲಾ ದೇವರಹಿಪ್ಪರಗಿ ತಾಲೂಕು ಅಧ್ಯಕ್ಷರಾದ ಬಾಹುಬಲಿ ಗುಂಡಾಪುರ್ ಮತ್ತು ಚಾಂದ್ವಿ ಆಲ್ಮೇಲ್ ಅವರಿಗೆ ನಾ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೇನೆ. ಮತ್ತು ಇದೇ ರೀತಿ ಎಐಸಿಸಿ ಹ್ಯೂಮನ್ ರೈಟ್ಸ್ ಬಹಳಷ್ಟು ಕೆಲಸ ಮಾಡಿದ್ದೈತಿ. ಇಲ್ಲೇ ನಮ್ಮ ದೇವರಹಿಪ್ಪರಗಿಗೆ ಈಗೀಗ ಇಲ್ಲಿ ಕಾಲು ಇಡ್ತಾ ಇದೆ. ಬಿಜಾಪುರ ಜಿಲ್ಲೆಯಲ್ಲಿ ಉಳಿದ ಎಲ್ಲ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೆ. ಬಹಳಷ್ಟು ಮಂದಿಗೆ ನ್ಯಾಯ ಕೊಡಿಸಿದ್ದು ಮತ್ತು ಬಹಳಷ್ಟು ಮಂದಿಗೆ ಸಸ್ಪೆಂಡ್ ಮಾಡಿದ್ದು. ಮೇಡಮ್, ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ 2-3 ಕ್ಲಾಸ್ 1 ಆಫೀಸರ್ಗೆ ಸಸ್ಪೆಂಡ್ ಮಾಡಿಸಿದ್ದು ನಾವು, ಬಡವರು ಕೆಲಸ ಮಾಡಲಾರ್ದಕ್ಕೆ. ಮತ್ತೆ ಇದೇ ರೀತಿಯಲ್ಲಿ ನಮ್ಮ ಗುಂಡಾಪುರ ಅವರು, ಚಾಂದ್ವಿ ಆಲ್ಮೇಲ್ ಅವರು ಇರ್ತಾರ. ಏನ್ರಿ ದೇವರಹಿಪ್ಪರಗಿ ಪ್ರಾಬ್ಲಮ್ ಇದ್ದು ಅಂದ್ರ ಅವ್ರಿಗೆ ತಿಳಿಸ್ರಿ, ಅವರು ಮಾಡಿಕೊಡ್ತಾರ. ನಮ್ಮ ಅವ್ರ ಜೊತೆ ನಮ್ಮ ಸರಿತಾ ಮೇಡಮ್, ನಮ್ಮ ಗುಡಿಮಣಿ ಸರ್ ಇರ್ತಾರ, ಇಲ್ಲಿಂದ ಹಿರಿಯರು ಇರ್ತಾರ, ನಮ್ಮ ಮಾಜಿ ಶಾಸಕರು ಶರಣಪ್ಪ ಸುಣಗಾರ್ ಅವರು, ಮತ್ತು ನಮ್ಮ ಛಾಯಾಗಳವರು, ಮತ್ತು ನಮ್ಮ ಪ್ರಭುಗೌಡರು ಎಲ್ಲರೂ ಅದಾರ. ಅವರು ಬರೋರು ಇದ್ರು. ಒಂದು ಬೇರೆ ಮೀಟಿಂಗ್ ಇತ್ತು, ನಾನು ಆ ಮೀಟಿಂಗಿಗೆ ಹೋಗ್ಬೇಕಾಗಿತ್ತು. ಮತ್ತೆ ಎಲ್ಲರೂ ಅದನ್ನ ಎಲ್ಲರ ಕಡೆ ಆದ್ರೆ ಮತ್ತೆ ಇಲ್ಲಿ ಫಂಕ್ಷನ್ದು ಸರಿ. ಐಸಿಸಿಯ ತಾಲೂಕು ಕಾರ್ಯಾಲಯನ ಉದ್ಘಾಟಿಸಿ ಭಾಳಷ್ಟು ಜನರು ಭಾಗವಹಿಸಿದರು. ಎಲ್ಲರ ಕೂಗು ಏನಿತ್ತು ಅಂದ್ರೆ ಬಿಜಾಪುರ ಮತ್ತು ಬಾಗಲಕೋಟ MP ಆಗಲಿಕ್ಕೆ, ಕಾಂಗ್ರೆಸ್ MP ಆಗಲಿಕ್ಕೆ ಇದರ ಕೇಂದ್ರ ಬಿದ್ದು ಯಾರು ಅಂದ್ರೆ ಶಬ್ಬೀರ್ ಅಹಮದ್ ಡಾಲಾಯತ್ ಅವರು. ಯಾಕಂದ್ರೆ ಯಾವಾಗ ಅಧಿಕಾರವನ್ನು ವಹಿಸ್ಕೊಂಡು ಬಂದಾರ ಅಂದಿನಿಂದ ಚಡಪಡಿಸಿ ಮನೆಯಾಗಿದ್ದವ್ರನ್ನ ಹೊರಗೆ ತಂದು ತಮ್ಮ ಕಾರ್ಯವನ್ನು ಭಾಳ ಸುದೀರ್ಘವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನನಗೇನು ಅನ್ನಿಸ್ತದಂದ್ರೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ 2 MP ಕಾಂಗ್ರೆಸ್ ಜಯಗೊಳಿಸ್ತಾವೆ. ಮತ್ತು ಅವರಿಬ್ಬರೂ ಬರಲಿಕ್ಕೆ ಯಾರು ಕಾರಣೀಭೂತರಂದ್ರೆ ಶಬ್ಬೀರ್ ಅಹಮದ್ ಡಾಲಾಯತ್ ಮತ್ತು ಅವ್ರ ಟೀಮ್ ಭಾಳ ಶ್ರಮಪಟ್ಟಿದ್ದಾರೆ. ನನಗನ್ನಿಸ್ತದೆ ನೀವು ನಮ್ಮ ಶಬ್ಬೀರ್ ಅಹಮದ್ ಡಾಲಾಯತ್ ಅವರಿಗೆ MLC ಮಾಡಿದ್ರಿ ಅಂದರೆ ಕಾಂಗ್ರೆಸ್ನೂ ಬೆಳೀತದೆ, ಜನರಿಗೆ ನಮ್ಮ ಮತ್ತು ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಕ್ಕಂಗೆ ಆಗ್ತದೆ. ನಮ್ಮ 2 ರೀತಿ ಕೇಳ್ತಾ ಇದ್ದೀವಿ ನಾವು. ಮತ್ತು ಇನ್ನೊಂದು ನಮ್ಮ ಹಕ್ಕದ, ನಾವು ಅಲ್ಪಸಂಖ್ಯಾತರು ದಳ ಅಂತೂ ಹೋಗಿಬಿಡ್ತು. ಮೊದಲು ದಳ ಏನೋ ಒಂದು 10% ಮಾಡ್ತಿದ್ರು, ಅವರಿಗೆ ಕೊಡ್ತಿದ್ರು. ಆದರೆ ಈಗ ದಳ ಹೋದ ನಂತರ ನಾವು
99% ನಾವು ಕಾಂಗ್ರೆಸ್ ಕೋಟ್ ಹಾಕಿ ಬಂದ್ವಿ. ಯಾಕೆ ನೀವು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬಾರ್ದು ನೀವು? ಮತ್ತು ಇನ್ನೊಂದು, ನೀವು ಎಲ್ಲರೂ ಹೇಳ್ತೀರಿ ಅಲ್ಪಸಂಖ್ಯಾತರಿಗೆ ನಾವು ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಅಂತ. ನೀವು ಶಬ್ಬೀರಮ್ಮ ಡಾಲಾಯ್ತವ್ರಿಗೆ ಒಂದು ಸ್ಥಾನಮಾನ ಕೊಟ್ಟರೆ ಅಂದರೆ ಅವಾಗ ನಮಗೆ ಅನಿಸ್ತದೆ, ನಮ್ಗೆ ಭರವಸೆ ಬರ್ತದೆ, ನಮಗೆ ದುಡ್ದವ್ರಿಗೆ ಕೊಡ್ತೀರಪ್ಪ ಅಂತ. ಅವ್ರು ಕೆಳಮಟ್ಟದಿಂದ ಬಂದಾರ, ಮೇಲೆ ಕಾರ್ಯಕರ್ತರು ಹಿಡ್ಕೊಂಡು ಮೇಲೆ ಬಂದಾರ. ಅವ್ರ ನೇತೃತ್ವದೊಳಗೆ ಭಾಳ ಒಳ್ಳೆಯ ಕೆಲಸಗಳಾಗ್ಯಾವೆ. ಮತ್ತು ಅವ್ರು ಬಂದಿಂದ ಎಲ್ಲರಿಗೂ ಹುರಿದುಂಬಿಸಿ, ಜಾತ್ಯತೀತವಾಗಿ ಹುರಿದುಂಬಿಸಿ ಕೆಲಸ ಮಾಡ್ಯಾರ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ಅವರು, AICC ರಾಷ್ಟ್ರೀಯ ಅಧ್ಯಕ್ಷರು, ಯುವ ಉತ್ಸಾಹಿ ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ರಾಜ್ಯದ ಒಬ್ಬ ಧೀಮಂತ ಒಳ್ಳೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಮತ್ತು ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ KPC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲೆಯ ಉಸ್ತುವಾರಿಯಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು, ಅವರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಮತ್ತು ಒಳ್ಳೆಯ ಉತ್ಸಾಹಿ ನೇತಾರರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು, ಮತ್ತು ಇನ್ನುಳಿದ 4 ಜನ MLAಗಳು ಕೂಡ್ಕೊಂಡು ಶಬ್ಬೀರಮ್ಮ ಡಾಲಾಯ್ತವರಿಗೆ MLC ಕೊಟ್ರಿ ಅಂದರೆ ಅವಾಗ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮಗೇನಾದರೂ ಸ್ವಲ್ಪ ಬೆಲೆ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತೀನಿ. ನೀವು ಕೊಡಲೇಬೇಕು, ಇದು ನಮ್ಮ ಹಕ್ಕದ. ನೀವು ಕೊಡಲಿಲ್ಲ ಅಂದ್ರೆ ಯಾಕೆಂದ್ರೆ ನಾಳೆ ನೀವೆಲ್ಲ ಪಶ್ಚಾತ್ತಾಪ ಪಡ್ತೀರಿ. ಮತ್ತೆ ನೀವು ಕೊಡಲೇಬೇಕು. ನಾವು ಅಕಸ್ಮಾತಾಗಿ ನೀವು ಕೊಡಲಿಲ್ಲ ಅಂದ್ರೆ ನಾವು ಏನು ಮತ್ತೆ ಮುಂದಿನ ರೂಪರೇಷೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತದ, ನಾವು ಮಾಡ್ತೀವಿ. ಆದರೆ ನೀವು ಇದಕ್ಕೆ ಎಚ್ಚರಾಗಿ ಕೊಟ್ಟರೆ ಭಾಳ ಚಲೋ ಆಗ್ತದೆ. ಅಕಸ್ಮಾತ್ ಕೊಡಲಿಲ್ಲ ಅಂದ್ರೆ ಮುಂದಿನ ರೂಪರೇಷೆ ಹೇಳೋದಿಲ್ಲ, ಮಾಡಿ ತೋರಿಸ್ತೀವಿ. ನಮ್ಮ ಹಕ್ಕು ನಮ್ಗೆ ಕೊಡಬೇಕಂತ ನಾನು ಆಗ್ರಹ ಮಾಡ್ತೀನಿ. ದಾದಾಪೀರ್ ಚಣಗಾಂವ್ ಜಿಲ್ಲಾ ಹ್ಯೂಮನ್ ರೈಟ್ಸ್ ಸಂಘಟನಾ ಕಾರ್ಯದರ್ಶಿ.